ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ಆನ್ಲೈನ್ ಗೇಮ್ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಾಕಷ್ಟು ಜನ ನೋಡಿದ್ರಿ, ಅದಕ್ಕೆ ರಿಯಾಕ್ಟ್ ಮಾಡಿದ್ರಿ ಕೂಡ, ಅಪ್ರಿಷಿಯೇಟ್ ಮಾಡಿದ್ರಿ ಕೂಡ. ನಿಮಗೆಲ್ಲ ಧನ್ಯವಾದಗಳು. ಅದರ ಮುಂದುವರಿದ ಭಾಗವನ್ನು ನಾನೀಗ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆನ್ಲೈನ್ ಗೇಮ್ ಅಂತ ಏನಿದೆ, ಈ ಆನ್ಲೈನ್ ಗೇಮ್ ಅನ್ನೋದೇ ಒಂದು ಫ್ರಾಡ್. ಇದು ಅಂದರೆ ಜನಗಳಿಗೆ ಮೋಸ ಮಾಡಲಿಕ್ಕೆ ಅಂತಲೇ ಈ ಒಂದು ಆನ್ಲೈನ್ ಗೇಮಿಂಗ್ ಶುರು ಮಾಡಿದ್ದಾರೆ. ಆದರೆ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಒಬ್ಬ ಹುಡುಗ ನನಗೆ ಕಾಲ್ ಮಾಡ್ತಾನೆ. ಅಣ್ಣ ನಮಸ್ತೆ, ನನ್ನ ಹೆಸರು ಹರೀಶ್ ಅಂತ ಹೇಳಿಬಿಟ್ಟು, ನಾನು ಶಿವಮೊಗ್ಗ ಸಾಗರ್ ಕಡೆ ಅವನಿದ್ದೀನಿ. ನಿಮ್ಮನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿದ್ದೀನಿ, ನಿಮ್ಮ ಪತ್ರಿಕೆ ನಾನು ಓದ್ತಾ ಇರ್ತೀನಿ. ನನಗೊಂದು ತೊಂದರೆ ಆಗಿದೆ, ನ್ಯಾಯ ಕೊಡಿಸ್ತೀರಾ ಅಂತ ಕೇಳ್ತಾನೆ. ನಾನು ಏನಾಗಿದೆ ಹೇಳಪ್ಪ, ನನ್ನ ಕೈಯಲ್ಲಿ ಸಾಧ್ಯ ಆದರೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಅಣ್ಣ, ನಾನು ಆನ್ಲೈನ್ ಗೇಮಿಂಗ್ ಆಡ್ತಿದ್ದೆ, ಅದರಲ್ಲಿ ಸುಮಾರು 4,90,00,000 ರೂಪಾಯಿ ನಾನು ಆನ್ಲೈನ್ ಗೇಮಿಂಗ್ ಮೂಲಕ ಗೆದ್ದಿದ್ದೆ. ಆದರೆ ಆ ದುಡ್ಡು ನನಗೆ ಅವರು ಕೊಡಲಿಲ್ಲ ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್, ನನಗೆ ಈ ಆನ್ಲೈನ್ ಗೇಮು, ಕ್ರಿಕೆಟ್ ಬೆಟ್ಟಿಂಗು, ಈ ಸ್ಪೀಟು, ಈ ಬಡ್ಡಿ ದಂಧೆ ಮಾಡೋರನ್ನ ಕಂಡ್ರೆ ಆಗೋದಿಲ್ಲ. ನಾನು ಆ ಹುಡುಗನಿಗೆ ಸ್ವಲ್ಪ ರೇಗ್ತೀನಿ, ಎದಕ್ಕೆ ಬೇಕಿತ್ತಿದೆಯಲ್ಲ ಅಂತ. ಅಣ್ಣ ಗೊತ್ತಿಲ್ಲದೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಆಸೆಗೆ ಬಿದ್ದು ಆಟ ಆಡಿದೆ, ಆದರೆ ಅಷ್ಟೊಂದು ಹಣ ಗೆದ್ದಿದ್ದೆ, ಆದರೆ ನನಗೆ ಆ ಹಣ ಅವ್ರು ಕೊಡಲಿಲ್ಲ ಅಂತ ಹೇಳ್ತಾನೆ. ಆಯಿತು, ಆ ಗೇಮ್ ಯಾವುದು, ಅದಕ್ಕೆ ಸಂಬಂಧಪಟ್ಟ ದಾಖಲೆ ನಿನ್ನ ಬಳಿ ಏನಿದೆ ಅದನ್ನು ನನಗೆ ಕಳಿಸ್ಕೊಡು, ನಾನು ಅದನ್ನು ಪ್ರಯತ್ನ ಮಾಡ್ತೀನಿ, ಸಂಬಂಧಪಟ್ಟವ್ರು ಯಾರಿದ್ದಾರೆ ನೋಡಿಕೊಂಡು ಮಾತಾಡಿ ನಿನಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿಬಿಟ್ಟು ಅವನು ಯಾವ ಗೇಮ್ ಆಡಿದ್ದ ಮತ್ತು ಅವನು ಅಕೌಂಟ್ ಟ್ರಾನ್ಸಾಕ್ಷನ್ ಏನು ಮಾಡಿರ್ತಾನೆ ಅದು ಕೂಡ ಅವನ ಹತ್ರ ಡೀಟೇಲ್ಸ್ ಇತ್ತು. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ನನಗೆ ಕಳಿಸ್ತಾನೆ. ಅದನ್ನು ನೋಡಿದ ಮೇಲೆ ಅವನು ಗೆದ್ದಿರೋದು ಸತ್ಯ, ಅವನು ಆಟ ಆಡಿರೋದು ಸತ್ಯ, ಅವನಿಗೆ ಇವರು ದುಡ್ಡು ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇದನ್ನು ನಾನು ಇನ್ವೆಸ್ಟಿಗೇಟ್ ಮಾಡಿ ಈ ಒಂದು ಆನ್ಲೈನ್ ಗೇಮಿನ ಏನು ಆಟ ಆಡಿಸ್ತಾರೆ, ಈ ಗೇಮಿಗೆ ಸಂಬಂಧಪಟ್ಟವರು ಯಾರು ಅಂತ ಹುಡುಕ್ತಾ ಹೋದರೆ ನನಗೆ ಅವ್ರ ಹೆಸರೇ ಸಿಗ್ತಾಯಿಲ್ಲ. ನನಗೂ ಒಂಚೂರು ಯಾಕೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಯಿತು. ಆನ್ಲೈನ್ ಗೇಮಿಂಗ್ ಆಡಿಸ್ತಾರೆ, ಫೋನ್ ಕಾಲ್ಗಳು ಮಾಡ್ತಾರೆ, ಅವ್ರನ್ನ ಹುರಿದುಂಬಿಸ್ತಾರೆ. ನಾವು ನಿಮಗೆ ಎಕ್ಸ್ಟ್ರಾ ಬೋನಸ್ ಕೊಡ್ತೀವಿ, ಫಸ್ಟ್ ನಿಮ್ಗೆ 20,000 ಕೊಡ್ತೀವಿ, 50,000 ಕೊಡ್ತೀವಿ, ನೀವು ಆ ದುಡ್ಡಲ್ಲೇ ಆಟ ಆಡಿ, ನೀವು ಗೆದ್ದ ನಂತರ ಎಕ್ಸ್ಟ್ರಾ ಏನು ಗೆಲ್ತೀರಾ ಅದು ನಿಮಗೆ, ನಾವೇನು ಮುಂಚೆ ನಿಮಗೆ ಬೋನಸ್ ಅಂತ ಕೊಟ್ಟಿರ್ತೀವಿ ಅದನ್ನು ನಾವು ವಾಪಸ್ ತೊಗೊಳ್ತೀವಿ. ಅದು ಯಾರೇ ಆಗಲಿ, ನಾವು ದುಡ್ಡು ಕೊಡ್ತೀವಿ, ನೀವು ಆಟ ಆಡಿ ಅಂದಾಗ ಏನೋ ಸಮಸ್ಯೆಗಳಿರ್ತವೆ, ಆಟ ಆಡೋದು ಸಹಜ. ಸೊ ಇದು ಯಾರು ಅಂತ ಹುಡುಕ್ತಾ ಹೋಗ್ತೀನಿ, ಯಾರೂ ಸಿಗ್ತಾಯಿಲ್ಲ. ನಾನು ಹಠ ಬಿಡದೆ ಯಾರು ಏನು ಎತ್ತ ಅಂತ ಅದನ್ನು ಜಾಲಾಡಿದಾಗ ನನಗೆ ಒಬ್ಬ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ. ಈ ಒಂದು ಗೇಮ್ಗೆ ಸಂಬಂಧಪಟ್ಟವನು ಇವನೇ ಅಂತ. ಈ ಆಫೀಸ್ ಎಲ್ಲಿದೆ, ಪ್ರತಿದಿನ ಬೆಳಿಗ್ಗೆ ಇವರು ಎಲ್ಲರೂ ಕಾಲ್ ಬರ್ತವೆ, ಯಾರ್ಯಾರು ಆಟ ಆಡ್ತಾರಲ್ಲ. ಈಗೊಂದು ಸುಮ್ಮನೆ ಅವ್ರನ್ನ ಅಪ್ರೋಚ್ ಮಾಡ್ತಾರೆ, ನಾವು ಈ ಥರ ಮಾತಾಡ್ತಾ ಇದ್ದೀವಿ, ಈ ಥರ ಒಂದು ಗೇಮ್ ಇದೆ, ನೀವು ಇದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಆಡ್ಬೋದು, ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಅವ್ರನ್ನ ಹುರಿದುಂಬಿಸ್ತಾರೆ. ಒಂದು ದಿನಕ್ಕೆ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ 700 ಜನ ಹುಡುಗರು ಅಟ್ ಅ ಟೈಮ್ 700 ನಂಬರ್ಗೆ ಕಾಲ್ ಮಾಡ್ತಾರೆ. ಅವ್ರ ಕೆಲಸನೇ ಫೋನ್ ಮಾಡೋದು, ಅಪ್ರೋಚ್ ಆಗೋದು. ನೀವು ಆನ್ಲೈನ್ ಗೇಮ್ ಆಡ್ತೀರಾ, ನಾವು ಬೋನಸ್ ಕೊಡ್ತೀವಿ, ಎಕ್ಸ್ಟ್ರಾ ಬೋನಸ್ ಕೊಡ್ತೀವಿ, ಹೀಗೆ ಅವರನ್ನು ಒಂಥರ ಹೇಗೆ ಅಂತಂದರೆ ಮನವೊಲಿಸೋದು. ಸೊ ಆ ಒಂದು ಜಾಲದಲ್ಲಿ ಇವನು ತಗಲಾಕೋತಾನೆ, ಗೆಲ್ತಾನೆ ಕೂಡ. ಆಮೇಲೆ ಇವನು ಇದಕ್ಕೆ ಕಿಂಗ್ ಪಿನ್ ಯಾರು ಅನ್ನೋದು ಪತ್ತೆ ಹಚ್ಚಿ, ಈ ಒಂದು ಜಾಲ ಎಲ್ಲಿದೆ ಅಂತ ನಾನು ಅದನ್ನು ನೋಡಿದಾಗ ನನಗೆ ಸಿಗೋ ಉತ್ತರ ಏನಪ್ಪ ಅಂತಂದರೆ, ಈ ಆನ್ಲೈನ್ ಗೇಮಿಂಗ್ ಆಡಿಸೋರು ಇರೋದೆಲ್ಲ ದುಬೈಯಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಆ ಆನ್ಲೈನ್ ಗೇಮಿಂಗಿನ ಒಬ್ಬ ಕಿಂಗ್ ಪಿನ್ ಏನಿದ್ದಾನೆ, ಅವನ ಹೆಸರು ನನಗೆ ಗೊತ್ತಾಗುತ್ತೆ. ಅವನಿಗೆ ನಾನು ಕಾಲ್ ಮಾಡ್ತೀನಿ. ಸರ್ ನಮಸ್ತೆ, ನನಗೆ ಒಬ್ಬ ಹುಡುಗ ಕಾಲ್ ಮಾಡಿದ್ದ, ಆನ್ಲೈನ್ ಗೇಮಿಂಗಲ್ಲಿ ಒಂದು ಆಟ ಆಡಿದ್ದಾನೆ, ಅವನು 4,90,00,000 ರೂಪಾಯಿ ಗೆದ್ದಿದ್ದಾನೆ, ಆದರೆ ನಿಮ್ಮ ಕಡೆಯವರು ಕೇವಲ 5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ಅದ್ರ ಮೇಲೆ 1 ರೂಪಾಯಿ ಕೊಡೋದಿಲ್ಲ, ಬೇಕಂದರೆ ತೊಗೋಬೋದು, ಬೇಡ ಅಂದರೆ ಬಿಡಬಹುದು ಅಂತ ಹೇಳಿದ್ದಾರೆ. ಅದನ್ನು ಸರಿಪಡಿಸಿ ಕೊಟ್ಬಿಡಿ ಸರ್, ಪಾಪ ತುಂಬ ದುಡ್ಡದು, ಆ ಥರ ಚೀಟ್ ಮಾಡಬಾರ್ದು ನೀವೆಲ್ಲ ಅಂತ ಹೇಳ್ತೀನಿ. ಅವೆಲ್ಲ ನೀವು ನನಗೆ ಕೇಳಕ್ಕೆ ಹೋಗಬೇಡ್ರಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಮೇಲೆ ನನಗೆ ಯಾಕೋ ಇದು ಸುಮ್ಮನೆ ಬಿಡಬಾರ್ದು ಅಂತ ಅನಿಸಿ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತೀನಿ. ನನಗೆ ಪರಿಚಯಸ್ಥ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಆ ವ್ಯಕ್ತಿ ಸ್ಪಷ್ಟವಾದ ವಿಳಾಸವನ್ನು ಕೊಡ್ತಾನೆ. ಇದು ಆಟ ಆಡಿಸೋದು ದುಬೈಯಲ್ಲಿ, ಆ ದುಬೈಯಲ್ಲಿ ಇಂಥ ಸ್ಥಳದಲ್ಲಿ, ಇಂಥ ಏರಿಯಾದಲ್ಲಿ, ಇಂಥ ಬಿಲ್ಡಿಂಗಲ್ಲಿ ಈ ಥರ ಇದ್ದಾರೆ. ನೀವು ಅಲ್ಲಿ ಒಂದು ಸರಿ ವಿಸಿಟ್ ಕೊಟ್ಟರೆ, ನೀವು ಅವ್ರ ಸ್ಥಳಕ್ಕೆ ಹೋಗಿ ನೀವು ಅಲ್ಲಿ ಇದ್ದೀರಾ ಅನ್ನೋದಕ್ಕೆ ಏನಾದ್ರು ಪ್ರೂಫು, ನೀವು ಯಾರ ಜೊತೆ ಮಾತಾಡಿದ್ರಿ, ಯಾರು ನಿಮಗೆ ನೆಗ್ಲೆಕ್ಟ್ ಮಾಡಿದ್ರು, ಅವರಿಗೆ ನೀವು ದುಬೈಗೆ ಹೋಗಿದ್ದು, ಅವ್ರ ಬಿಲ್ಡಿಂಗ್ ಮುಂದೆ ನಿಂತಿದ್ದು, ಅವ್ರ ಆಫೀಸ್ ಮುಂದೆ ನಿಂತಿದ್ದು, ನೀವು ಅವ್ರಿಗೆ ಎವಿಡೆನ್ಸ್ ಕೊಟ್ಬಿಟ್ರೆ ತಕ್ಷಣಕ್ಕೆ ಗಾಬರಿ ಬಿದ್ದು ನಿಮಗೆ ನಿಮ್ಮ ಕಡೆಯವ್ರಿಗೆ ಏನು ದುಡ್ಡು ಕೊಡಬೇಕು ಅದನ್ನು ಇಮ್ಮಿಡಿಯೇಟಾಗಿ ಕೊಡ್ತಾರೆ. ಯಾಕೆ ಅಂತಂದರೆ, ದುಬೈಯಲ್ಲಿ ಹೋಗಿ ನೀವೇನಾದ್ರು ಈ ರೀತಿಯಾಗಿ ಇವರು
ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾರಿಗಾದ್ರು ಚೀಟ್ ಮಾಡಿದ್ದಾರೆ ಅಂತ ಅಲ್ಲಿ ಕಾನೂನಿನ ಗಮನಕ್ಕೆ ಬಂದರೆ ಇವ್ರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಅಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ನಾವು ಇಲ್ಲಿಂದ ಒಂದು ದುಬೈಗೆ ಹೋಗ್ತೀವಿ. ದುಬೈಗೆ ಹೋಗಿ ಆ ಬಿಲ್ಡಿಂಗು ಇರುತ್ತೆ, ಅಲ್ಲಿ ಆಫೀಸು ಇರುತ್ತೆ. ಒಂದೊಂದು ಬಿಲ್ಡಿಂಗಲ್ಲಿ 4 ಫ್ಲೋರಲ್ಲಿ ಇವ್ರ ಆಫೀಸು. ಅಲ್ಲಿ ಕೆಲಸ ಮಾಡೋ ಸುಮಾರು 10ರಿಂದ 20 ಜನ ಹುಡುಗರು ನಮ್ಮ ಕೈಗೆ ಸಿಗ್ತಾರೆ. ಅವರೇ ದಿನ ಬೆಳಗಾದರೆ 8 ಗಂಟೆಗೆ 700 ಜನಕ್ಕೆ ಎಟ್ ಎ ಟೈಮ್ ಕಾಲ್ ಮಾಡ್ತಾರಲ್ಲ, ಅದರಲ್ಲಿ ಇವರು ಕೂಡ. ಅವರನ್ನು ನಾನು ಹಿಡ್ಕೊಂಡು ಹೊರಗಡೆ ಬಂದು ಒಂದು ಹೋಟ್ಲಲ್ಲಿ ಕೂರಿಸಿ ಎಲ್ಲ ವಿಷಯವನ್ನು ಕೇಳ್ತೀನಿ. ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಹೌದು ಸರ್, ನಾವು ಇಲ್ಲಿಂದ ಆಪ್ರೇಟ್ ಮಾಡೋದು ಸತ್ಯ. ನಾವು ಎವ್ರಿ ಡೇ ಬೆಳಿಗ್ಗೆ 8 ಗಂಟೆಗೆ ಆಫೀಸ್ ಬರ್ತೀವಿ. ಎಟ್ ಎ ಟೈಮ್ 700 ಜನ ಸೇರಿಕೊಂಡು 700 ಜನಕ್ಕೆ ಕಾಲ್ ಮಾಡ್ತೀವಿ. ನಮ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ. 700 ನಮಗೆ ಒಂದು ದಿನಕ್ಕೆ 2000 ಜನಕ್ಕೆ ನಾವು ಕಾಲ್ ಮಾಡಿದ್ರೆ 500 ಜನ ಅಂತೂ ಫಿಕ್ಸ್ ಆಟ ಆಡ್ತಾರೆ. ಅಂದರೆ ಅವರು ಇಂಟ್ರೆಸ್ಟೆಡ್ ಇರ್ತಾರೆ, ಆಟ ಆಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನೀವು ಕೆಲಸ ಮಾಡ್ತೀರ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅವ್ರಿಗೂ ಕೂಡ ಚೀಟ್ ಆಗಿದೆ. ಏನಂತಂದರೆ, ಸರ್ ನಾವು ಇಲ್ಲಿ ಯಾವುದೋ ಒಂದು ಒಳ್ಳೆ ಕಂಪ್ನಿ, ನಮಗೊಂದು ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ ಅಂತ ಬಂದರೆ ನಾವಿಲ್ಲಿ ಬಂದಿದ್ದೀವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಇದು ಒಂದು ಆನ್ಲೈನ್ ಗೇಮಿಂಗ್ ಕಾಲ್ ಸೆಂಟರ್ ಅಂತ. ಸೊ ಇವ್ರು ಏನು ಮಾಡ್ತಾರೆ, ನಮ್ಮ ಪಾಸ್ಪೋರ್ಟ್ನ ತಮ್ಮ ಬಳಿ ಇಟ್ಕೊಂಡ್ಬಿಡ್ತಾರೆ, ನಮ್ಮ ಕೈ ಕೊಡೋದಿಲ್ಲ. ನಾವು ಕೂಡ ಬಂದು ಇಲ್ಲಿ ತಗಲು ಹಾಕೊಂಡ್ಬಿಟ್ಟಿದ್ದೀವಿ. ಯಾಕಾದರೂ ದುಬೈಗೆ ಬಂದ್ವಿ ಅಂತ ನಮಗೆ ಟೆನ್ಷನಲ್ಲೇ ದಿನ ಕಳೀತಾ ಇದ್ದೀವಿ. ವಾಪಸ್ ನಮಗೆ ಇಂಡಿಯಾಕ್ಕೆ ಹೋಗೋಕೆ ಕೊಡ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ಭೇಟಿ ಆಗೋಕ್ಕೆ ಕೊಡ್ತಾ ಇಲ್ಲ. ನಮ್ಮನ್ನು ಕೂಡ ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಅಲ್ಲಿಂದ ಇಷ್ಟು ದೂರ ಬಂದಿದ್ದೀರಿ, ಹೇಗಾದರೂ ಮಾಡಿ ನೀವು ಯಾರಿಗೆ ದುಡ್ಡು ಕೊಡ್ಸೋಕ್ಕೆ ಬಂದಿರಿ ಅವ್ರಿಗೂ ನ್ಯಾಯ ಕೊಡಿಸಿ, ನಮಗೂ ಇಲ್ಲಿಂದ ಹೇಗಾದರೂ ಮಾಡಿ ವಾಪಸ್ ಭಾರತಕ್ಕೆ ಬರಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ನೀವು ಏನು ಮಾಡ್ತೀರ ಗೊತ್ತಿಲ್ಲ, ದಯವಿಟ್ಟು ನಮ್ಮನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗಿ ಅಂತ ಪಾಪ ಕಣ್ಣೀರು ಹಾಕ್ತಾರೆ. ತದನಂತರ ನಾವು ದುಬೈಯಿಂದ ವಾಪಸ್ ಇಂಡಿಯಾಗೆ ಬಂದು ಯಾರಿಗೆ ನಾನು ಮುಂಚೆ ಫೋನ್ ಮಾಡಿರ್ತೀನಿ ಆ ವ್ಯಕ್ತಿಗೆ ಈ ಫೋಟೋಗಳನ್ನು ಮತ್ತು ನಾನು ಅಲ್ಲಿ ಹೋಗಿದ್ದ ಲೊಕೇಶನ್ನ ಕಳಿಸ್ತೀನಿ. ಅದನ್ನು ನೋಡಿದ ತಕ್ಷಣವೇ ವಿತಿನ್ 10 ಮಿನಿಟ್ಸಲ್ಲಿ ಅಶ್ವಿನಿ ಅನ್ನೋ ಒಂದು ಲೇಡಿ ನನಗೆ ಕಾಲ್ ಮಾಡ್ತಾಳೆ. ಸರ್ ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ ಮಾತಾಡ್ತಾ ಇದ್ದೀನಿ ದುಬೈಯಿಂದ. ನನಗೆ ಸರ್ ಒಂದು ಡೀಟೇಲ್ಸ್ ಕಳಿಸಿದರು, ಆನ್ಲೈನ್ ಗೇಮಿಂಗ್ ಬಗ್ಗೆ ನಿಮ್ಮ ಕಡೆ ಯಾರೋ ಒಬ್ಬ ಪರ್ಸನ್ಗೆ ತೊಂದರೆ ಆಗಿದೆ ಅಂತ ಡೀಟೇಲ್ಸ್ ಕಳಿಸಿದರು. ಸರ್ ಅದು ಏನಿದೆ ಅವ್ರ ಹೆಸರು ಕರೆಕ್ಟಾಗಿ ತಿಳ್ಕೊಂಡು ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ನನಗೆ ಕಳಿಸಿ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಎಷ್ಟು ನಾನು ಆ ವ್ಯಕ್ತಿಗೆ ಮೆಸೇಜ್ ಮಾಡಿದ ಕೇವಲ 10 ನಿಮಿಷದಲ್ಲಿ ದುಬೈಯಿಂದ ನನಗೆ ಕಾಲ್ ಬರುತ್ತೆ. ನಾನು ಅದನ್ನು ಕಳಿಸಿಕೊಡ್ತೀನಿ. ಮತ್ತೆ ಫೋನ್ ಬರ್ತೇವೆ ನೆಕ್ಸ್ಟ್ ಡೇ ಬೆಳಿಗ್ಗೆ, ಸರ್ ಇಲ್ಲ ನಮಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ. ಆ್ಯಕ್ಚುಲಿ ನಾವು ಈಗ ಕೊಡೋಕ್ಕೆ ಬರೋದಿಲ್ಲ, ಬಟ್ ಸರ್ ಹೇಳಿರೋದಕ್ಕೆ ನಾವು ಅದನ್ನು ಸೆಟಲ್ಮೆಂಟ್ ಮಾಡ್ತೀವಿ. ಒಂದು 15 ಡೇಸ್ ಟೈಮ್ ಬೇಕು, ಆದರೆ 4,90,00,000 ಕೊಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಕೊಡ್ತೀರಾ, ಯಾವಾಗ ಕೊಡ್ತೀರಾ ಹೇಳಿ, ಆ ಹುಡುಗನ್ನ ನಾನು ಕರೆಸ್ತೀನಿ, ನಿಮಗೆ ಭೇಟಿ ಮಾಡಿಸ್ತೀನಿ. ಇಲ್ಲ ಸರ್ ನಾವು ಗೋವಾದಲ್ಲಿ ಅದನ್ನು ಸೆಟಲ್ಮೆಂಟ್ ಮಾಡಿಸ್ತೀವಿ, ಅವರೇನಿಲ್ಲ ದುಬೈಗೆ ಬರೋದು ಬೇಡ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಒಂದು 15 ದಿವಸ ಟೈಮ್ ತೊಗೊಳ್ತಾರೆ. ಏನೋ ಒಂದು ನಾವು ಇಲ್ಲಿವರೆಗೂ ಬಂದಿದ್ದಕ್ಕೆ ಆ ಹುಡುಗನಿಗೆ ಸಿಗಬೇಕಾದ ಹಣ ಸಿಕ್ಕರೆ ಸಾಕು, ಒಂದು ಕೆಲಸ ಯಾರಿಗೂ ಒಂದು ಸಹಾಯ ಮಾಡಿದ್ದೀವಿ ಅಂತ ಅನಿಸಿ ನಮಗೊಂದು ಆತ್ಮತೃಪ್ತಿ ಇರುತ್ತೆ ಅಂತ ಅಂದ್ಕೊಂಡು 15 ದಿವಸ ಸಮಯ ಕೊಡ್ತೀವಿ. ಆದರೆ 15 ದಿವಸ ಕಳೀತು, 1 ತಿಂಗಳು ಕಳೀತು, 2 ತಿಂಗಳು ಕಳೀತು, ಆ ವ್ಯಕ್ತಿ ನನ್ನ ಬ್ಲಾಕ್ ಲಿಸ್ಟ್ ಹಾಕ್ತಾನೆ. ಈ ಲೇಡಿ ನನ್ನ ಫೋನನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತಾಳೆ. ಎಷ್ಟೇ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಆ ನಂಬರ್ ಕನೆಕ್ಟೇ ಆಗೋದಿಲ್ಲ. ಅಂದರೆ ಇವರು ಕೈ ತೊಳ್ಕೊಂಡು ಸುಮ್ಮನೆ ಆಗಿಬಿಟ್ರು. ಒಟ್ಟಾರೆಯಾಗಿ ನೋಡಿ, ಒಬ್ಬ ಜನಪ್ರತಿನಿಧಿ ವ್ಯಕ್ತಿ ಏನು ಆನ್ಲೈನ್ ಬೆಟ್ಟಿಂಗ್ ಗೇಮಿನ ರೂವಾರಿ ಏನಿದ್ದಾನೆ, ಇವನೊಬ್ಬ ಪ್ರೆಸೆಂಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹಾಲಿ ಶಾಸಕ. ಯಾರು ಅಂತಂದರೆ ವೀರೇಂದ್ರ ಪಪ್ಪಿ, ಚಿತ್ರದುರ್ಗದ MLA. ಹಿರಿಯ ಚಿತ್ರನಟ ದೊಡ್ಡಣ್ಣನವರ ಅಳಿಯ, ಅವರ ಮಗಳನ್ನೇ ಈ ವ್ಯಕ್ತಿ ಮದುವೆ ಆಗಿರೋದು. ಗೋವಾದಲ್ಲೂ ಕೆಸಿನೋ ಇದ್ದಾವೆ, ಆನ್ಲೈನ್ ಗೇಮಿಂಗ್ ಇದ್ದಾವೆ, ಯಾವ್ಯಾವ ಹೆಸರಲ್ಲಿ ಗೇಮಿಂಗ್ ಇದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಅವನು ಯಾವ್ಯಾವ ನಂಬರಿಂದ ಯಾವ್ಯಾವ ಆ್ಯಪ್ ಮೂಲಕ ಆಟ ಆಡಿಸ್ತಾನೆ, ಏನು ಎತ್ತ ಅನ್ನೋದು. ಆದರೆ ಈ ಚಾಲಾಕಿ ಶಾಸಕ ಏನಿದಾನಲ್ಲ, ಇದರ ಪ್ರಮುಖ ರೂವಾರಿ ಇವನೇ ಆದರೂ ಕೂಡ ದುಬೈಯಲ್ಲಿ ಆಪ್ರೇಟ್ ಮಾಡ್ತಾರೆ. ಅವರು ಅಲ್ಲಿ ಇವನ ಹೆಸರು ಬರೋದಿಲ್ಲ, ಇವನ ರಿಲೇಷನ್ ಹೆಸರಲ್ಲೇ ಇವನು ಮಾಡಿದ್ದಾನೆ. ಎಲ್ಲಿಯೂ ಕೂಡ ಇದು ವೀರೇಂದ್ರ ಪಪ್ಪಿನೇ ಅಂತ ಹಂಗೆ ಸಡನ್ನಾಗಿ ಕೇಳಿದರೆ ಗೊತ್ತಾಗಲ್ಲ. ನೀವು ಅದನ್ನು ಡೆಪ್ತ್ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇದರ ಪ್ರಮುಖ ರೂವಾರಿ ವೀರೇಂದ್ರ ಪಪ್ಪಿ ಅಂತ.
ಗೋವಾದಲ್ಲಿ ಕೆಸಿನೋ ಇದೆ, ಆನ್ಲೈನ್ ಬೆಟ್ಟಿಂಗ್ ಗೇಮ್ ಇದೆ. ಸೊ ಒಬ್ಬ ಜನಪ್ರತಿನಿಧಿಯಾಗಿ ಮನೆ ಮನೆ ಬಾಗಿಲಿಗೆ ಹೋಗಿ ನಾಯಿ ಥರ ಬಾಲ ಅಳ್ಳಾಡಿಸ್ಕೊಂಡು ಮತದಾರರ ಬಳಿ ಭಿಕ್ಷೆ ಬೇಡಿ ಮತವನ್ನು ಪಡ್ಕೊಂಡು ಲಕ್ಷಾಂತರ ಮತವನ್ನು ಪಡೆದು ಇವತ್ತೇನು ಸೇವೆ ಮಾಡ್ತೀವಿ ಅಂತ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಅಡ್ಡಾಡ್ತಾನೆ. ಇವನು ನಮ್ಮ ರಾಜ್ಯದ ಜನರ, ನಮ್ಮ ರಾಜ್ಯದ ಯುವಕರ ಹಣವನ್ನು ಆನ್ಲೈನ್ ಗೇಮಿಂಗ್ ಮೂಲಕ ಲೂಟಿ ಮಾಡಿಕೊಂಡು ಪ್ರತಿನಿತ್ಯ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿಕೊಂಡು ರಾಜಾರೋಷವಾಗಿ CM ಜೊತೆಗೆ ಹೋಮ್ ಮಿನಿಸ್ಟರ್ ಜೊತೆಗೆ ಅಡ್ಡಾಡ್ಕೊಂಡು ಇದ್ದಾನೆ. ಜೊತೆಗೆ ಒಂದು ಟೀಮ್ ಇದೆ, ಯಾರು ಜೋರು ಮಾಡೋಂಗಿಲ್ಲ, ಯಾರು ಫೋನ್ ಮಾಡೋಂಗಿಲ್ಲ, ಯಾರಿಗಾರು ಧಮಕಿ ಹಾಕಿದ್ರೆ ಒಂದು ಟೀಮೇ ಬರುತ್ತೆ. ಎಲ್ಲಿದೆ ಹೇಳು, ಏನು ಕತೆ, ಏನು ಮಾಡಬೇಕು, ಒಂದು ಕತೆ ಕಾಣಿಸ್ತೀವಿ ಅಂತ ಧಮಕಿ ಹಾಕ್ತಾರೆ. ಸೊ ಇದನ್ನು ನಾನು ಯಾಕೆ ಇದನ್ನು ಈ ಒಂದು ಸುದ್ದಿಯನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಬೇಗ ದುಡ್ಡು ಮಾಡಬೇಕು, ಬೇಗ ಶ್ರೀಮಂತ ಆಗಬೇಕು ಅಂತ ಹೇಳಿಬಿಟ್ಟು ಆನ್ಲೈನ್ ಗೇಮಿಂಗಿಗೆ ಅಡಿಕ್ಟ್ ಆಗ್ತಿದ್ದೀರಾ? ಆಗಬೇಡಿ. ಒಬ್ಬ ದಾವಣಗೆರೆ ಹುಡುಗ 19 ಕೋಟಿ ರೂಪಾಯಿ ಗೆಲ್ತಾನೆ, ದುಡ್ಡು ಕೊಡಲ್ಲ, ಅವನು ಪಾಪ ಆತ್ಮಹತ್ಯೆ ಮಾಡ್ಕೋತಾನೆ. ಹೀಗೆ ಎಷ್ಟೋ ಜನ ಯುವಕರು ಗೆದ್ದ ಹಣವನ್ನು ಕೈಗೆ ಸಿಗದೆ ಮನೆಯವರಿಗೆ ಗೊತ್ತಿದ್ದು ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಅಡ ಇಕ್ಕಿ ಆನ್ಲೈನ್ ಮೂಲಕ ಆಟವನ್ನು ಆಡಿ ಬೀದಿಗೆ ಬಂದು ಭಿಕ್ಷೆ ಬಿಡ್ತಾ ಇರೋದು ಅಲ್ಲದೆ ಕೆಲವರು ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಯುವಕರಿಗೆ ನಮ್ಮ ಈ ಒಂದು ಕನ್ನಡ ಜನಶ್ರೀ ವಾಹಿನಿಯಿಂದ ಒಂದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಆನ್ಲೈನ್ ಗೇಮಿಂಗ್ ಆಗಲಿ ಕಸಿನೋಗಾಗಲಿ ದುಡ್ಡು ತಗೊಂಡು ಸಾಲ ಮಾಡಿ ಆಟ ಆಡ್ಲಿಕ್ಕೆ ಹೋಗಬೇಡಿ. ಇದೆಲ್ಲ ಮುಂಚಿತವಾಗಿಯೇ ಸೆಟ್ಟಿಂಗ್ ಇರುತ್ತೆ. ಫಸ್ಟು ಸೆಕೆಂಡ್ ಟೈಮ್ ಹೋದರೂ ಸಲೀಸಾಗಿ ಗೆಲ್ತೀರಾ. ಪದೇ ಹೋದ್ರೆ ನಿಮ್ಮ ಮನೆಯ ಸರ್ವನಾಶ ಆಗುತ್ತೆ, ನೀವು ಬೀದಿಗೆ ಬೀಳ್ತೀರಿ, ನಿಮ್ಮ ಜೀವನನೂ ಹಾಳು ಮಾಡ್ಕೊಳ್ತೀರಿ, ನಿಮ್ಮ ಮನೆಯವ್ರಿಗೂ ತೊಂದರೆ ಮಾಡ್ತೀರಿ. ಆ ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಹೋದರರು ಸಹೋದರಿಯರು, ಮಕ್ಕಳಿರ್ಬೋದು, ಹೆಂಡ್ತಿರ್ಬೋದು, ತಂದೆ ತಾಯಿ ಇರ್ಬೋದು, ಕಣ್ಣೀರಲ್ಲೇ ಕೈ ತೊಳೆಯೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಇದು ಯಾವುದು ಸಲೀಸಾಗಿ ದುಡ್ಡು ಗೆಲ್ಲೋದಲ್ಲ, ಸಲೀಸಾಗಿ ದುಡ್ಡು ಮಾಡೋ ದಾರಿನೂ ಅಲ್ಲ. ಇದೆಲ್ಲವೂ ಒಂದು ಥರ ಹೇಗೆ ಅಂತಂದರೆ ಮೋಸ ಅನ್ನೋದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ನಾನು ಮತ್ತೊಮ್ಮೆ ನಾನೊಬ್ಬ ಕನ್ನಡಿಗನಾಗಿ, ನಾನೊಬ್ಬ ಕರ್ನಾಟಕದವನಾಗಿ ನಮ್ಮ ರಾಜ್ಯದ ಎಲ್ಲ ಯುವಕರಿಗೂ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಕಸಿನೋ, ಇಸ್ಪಿಟು, ಕ್ರಿಕೆಟ್ ಬೆಟ್ಟಿಂಗು, ಆನ್ಲೈನ್ ಗೇಮಿಂಗ್ ಎಲ್ಲವನ್ನು ಬಿಡ್ರಿ. ಕಷ್ಟಪಟ್ಟು ದುಡಿರಿ. ಒಂದು 5 ವರ್ಷ ಇಲ್ಲ 10 ವರ್ಷಕ್ಕೆ ಒಂದು ಲೆವೆಲಿಗೆ ತಲುಪ್ತೀರಿ. ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನೀವು ಚೆನ್ನಾಗಿರ್ರಿ ಅಂತ ಹಾರೈಸ್ತಾ ನನ್ನ ಈ ಒಂದು ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶೇರ್ ಮಾಡಿ, ಮತ್ತೆ ಬರ್ತೀನಿ. ಸಿ ಯು.